ಜನ ಫಾಲೋವರ್ ನೀನು. ಒಂದ್ ದ್ರಾಕ್ಷಿ ಹಣ್ಣು ಜೀರ್ಣ ಮಾಡ್ಕೊಳಕ್ಕಾಗಲ್ವಾ? ಅಮ್ಮ, ಇವನು ಸೋಮು ಇಬ್ರು ಯಾರೋ ಕೊಟ್ಟಿದ್ದ ದ್ರಾಕ್ಷಿ ತಿಂದು ಹೊಟ್ಟೆ ಕೆಡಿಸ್ಕೊಂಡ್ರಂತೆ. ಹೊಟ್ಟೆ ನೋವು ಅಂತಂದ್ರು, ಅದಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ವಿ. ಇವಾಗ ಒಂದ್ ಸ್ವಲ್ಪ ಜ್ವರ ಬಂದಿದೆ, ಸರಿ ಹೋಗ್ತಾನೆ, ಡೋಂಟ್ ವರಿ. ಏನಾಯ್ತು ಸುಜಯ್, ಯಾಕೆದ್ದೆ? ಇವರೇ ನಂಗೆ ದ್ರಾಕ್ಷಿ ಹಣ್ಣು ಕೊಟ್ಟಿದ್ದು. ಅದ್ ಹೇಗ್ ಸಾಧ್ಯ ಸುಜಯ್? ಅದೊಂದು ಪೇಂಟಿಂಗ್ ಅಷ್ಟೇ, ನಿಜ ಅಲ್ಲ. ಇಲ್ಲ ಅಕ್ಕ, ಇವರೇ ನಂಗೆ ಆ ಹಣ್ಣು ಕೊಟ್ಟಿದ್ದು. ಸುಳ್ಳು ಸುಜಯ್, ಇವ್ರು ನಿಜವಾಗ್ಲೂ ಎಲ್ಲಿದ್ದಾರೆ? ಅಯ್ಯೋ, ನೀನ್ ನನ್ನ ಮಾತನ್ನೇ ನಂಬ್ತಿಲ್ಲ. ಇವರೇ ನನಗೆ ಮತ್ತೆ ಸೋಮುಗೆ ಹಣ್ಣು ಕೊಟ್ಟಿದ್ದು. ಏನು? ಇವ್ರನ್ನ ನೀನ್ ನೋಡಿದ್ಯಾ? ಹೌದಮ್ಮ. ಸರಿ, ಅವ್ರು ನೀನ್ ನೋಡಿದ್ಯಾ? ಮಲ್ಕೋ ಮಲ್ಕೋ. ಚಿತ್ರದಲ್ಲಿರೋರು ಬರೋದು ಅಂದ್ರೇನು, ಹಣ್ಣು ಕೊಡೋದು ಅಂದ್ರೇನು? ಫುಲ್ಲು ಭ್ರಮೆ ಅನ್ಸುತ್ತೆ. ಅಮ್ಮ, ಅಮ್ಮ, ಅಮ್ಮ. ಏನ್ ದಿವ್ಯಾ? ನೀನೊಂದು ಮಾತನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡ, ಅದೊಂದು ಭ್ರಮೆ ಅಷ್ಟೆ. ನಾನು ಈ ಮಕ್ಕಳನ್ನ ನೋಡಿದ್ದೀನಿ. ಇವ್ರು ನನ್ನ ಕಣ್ಣಿಗೂ ಕಾಣಿಸಿದ್ದಾರೆ. ಇವ್ರು ಬರೀ ಚಿತ್ರ ಅಲ್ಲ. ಸೌಮ್ಯ, ನೀರು ತಗೊಂಬರಮ್ಮ. ಏನು ಎಲ್ಲ ಮರ್ತ್ಬಿಟ್ಟಂಗೆ ಕಾಣಿಸುತ್ತಲ್ವಾ? ಏನು ಸೌಮ್ಯ, ಎಲ್ಲ ಮರ್ತ್ಬಿಟ್ಟಾಗೋಯ್ತು ಅಂತ ಕಾಣಿಸುತ್ತೆ. ಅಖಿಲ ಕರ್ನಾಟಕ ಮಲೆನಾಡು ಮಹಿಳಾ ಸಂಘದ ಅಧ್ಯಕ್ಷಮ್ಮನವರು, ಉಪಾಧ್ಯಕ್ಷಮ್ಮನವರು, ಖಜಾಂಚಿ ಅಮ್ಮನವರು ಏನೋ ಡೀಪಾಗಿ ಡಿಸ್ಕಷನ್ ಇದ್ರಿ. ಅದೇನೋ ಮರ್ತು ಬಿಡೋಣ ಅಂತ. ಇಲ್ಲೇನ್ ನಡೀತೋ ಅದನ್ನ ಮರ್ತು ಬಿಡೋಣ. ಏನು 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 ಮರ್ತು ಬಿಡೋದು?
ಶಣ, ತಾತ ತಾತ ಏನ್ ಮಾಡ್ತಾ ಇದ್ದೀರಾ ನೀವು? ಬಿಡಿ. ಏನ್ ಮರೆಯೋದು? ಅದು ಮಾವ. ಹಾ ಹೇಳಮ್ಮ, ಏನ್ ಮರೆಯೋದು? ಏಯ್, ಪುಟ್ಟ ಬಾ ಬಾ ಬಾ. ಬೆಳಿಗ್ಗೆಯಿಂದ ಏನ್ ಮಾಡ್ತಾ ಇದ್ದೆ? ಅಯ್ಯೋ ತಾತ, ಇವತ್ತೇನಾಯ್ತು ಗೊತ್ತಾ? ಆ ಸುಜಯ್ ಮತ್ತು ಸೋಮು ಇಬ್ರು. ಕೀರ್ತಿ, ನೀವ್ ಒಳಗ್ ಹೋಗು ಪುಟ್ಟ. ಏನದು? ಸುಜಯ್ ಸೋಮು ಅಂತ ಏನೋ ಹೇಳ್ತಾ ಇದ್ಲು. ಅದು ಮಾವ, ಸುಜಯ್ ಮತ್ತೆ ಸೋಮು ಆಟ ಆಡ್ಕೊಳ್ಳುವಾಗ ಸುಮ್ಮನೆ ಜಗಳ ಮಾಡ್ಕೊಂಡ್ರು. ಮಕ್ಕಳಲ್ವಾ, ತಮಾಷೆಗೆ. ಇದೆಲ್ಲ ಒಂದು ಬ್ರೇಕಿಂಗ್ ನ್ಯೂಸಾ? ನೋಡು ಕೀರ್ತಿ ಪುಟ್ಟ, ಆ ಸೋಮು ಸುಜಯ್ ಇಬ್ರು ಹೆಗ್ಗಣದ ಮರಿಗಳು. ಯಾರೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ನೀನ್ ಮಾತ್ರ ಈ ಮನೆ ಬಿಟ್ಟು ಹೊರಗೆ ಹೋಗ್ಬಾರ್ದು. ಯಾಕೆ? ಯಾಕೆ ಅಂದ್ರೆ ಇದು ಅರಮನೆ. ಈ ಅರಮನೆಯ ರಾಜಕುಮಾರಿ ನೀನು, ನನ್ನ ಪುಟ್ಟ ರಾಜಕುಮಾರಿ ನೀನು. ಅಮ್ಮ, ತಾತ ಹೇಳಿದ್ ಕೇಳಿಸ್ಕೊಂಡ? ಇದು ಅರಮನೆ, ನಾನ್ ರಾಜ್ಕುಮಾರಿ. ಅಜ್ಜಿ ಅಜ್ಜಿ, ಈ ಅರಮನೆಯಲ್ಲಿ ನಾನ್ ರಾಜ್ಕುಮಾರಿ. ರಾಜ್ಕುಮಾರಿ ಆದಾಗ್ಲೇ ಚೆನ್ನಾಗಿರುತ್ತೆ ಪುಟ್ಟ. ಅರಮನೆ ಅಂದ್ಮೇಲೆ ಒಳ್ಳೆ ಶಕ್ತಿನೂ ಇರುತ್ತೆ, ದುಷ್ಟ ಶಕ್ತಿನೂ ಇರುತ್ತೆ. ಅದು ನೀನು ದೊಡ್ಡೋಳಾದಾಗ ನಿನಗ್ ಗೊತ್ತಾಗತ್ತೆ. ಏಯ್, ಏನ್ ದುಷ್ಟಶಕ್ತಿ? ನಿಮಗಿಂತ ದುಷ್ಟಶಕ್ತಿಗಳು ಬೇಕಾ ಇಲ್ಲಿ? ನಾವೇನಂತ ದುಷ್ಟ ಕೆಲಸ ಮಾಡಿದೀವಿ? ಗಂಡನ ಹತ್ರನೇ ಸೀಕ್ರೆಟ್ ಏಜೆನ್ಸಿ, ಎಲ್ಲ ಗುಟ್ಟುಗಳು. ಕೋಡ್ ವರ್ಡಲ್ಲಿ ಮಾತಾಡ್ಕೋತಾ ಇದ್ರಿ. ನಾವೇನು ಗುಟ್ಟು ಮಾಡಿಲ್ಲ ರೀ. ಗುಟ್ಟು ಮಾಡೋ ಅಂತ ಅವಶ್ಯಕತೆನೂ ನಮ್ಗಿಲ್ಲ. ಇಲ್ಲೆಲ್ಲ ಗುಟ್ಟು ಮಾಡ್ತಾರೆ, ಎಲ್ಲ ಗುಟ್ಟಾಗೇ ನಡೆಯುತ್ತೆ, ಎಲ್ಲ ಗುಟ್ಟಾಗೇ ಮುಗಿಯುತ್ತೆ. ಹೇಗೆ ಮುದ್ಕೋ, ಬಾಯಿ ಮುಚ್ಕೊಂಡು ಬಿತ್ಕೋ. ಒಂಚೂರು ಕುಡಿಯೋ ಟೈಮಲ್ಲಿ ಇವ್ನ ಗೋಳು ಶುರು ಆಗತ್ತೆ. ಛೇ, ನೀನಿಷ್ಟು ಬೇಜವಾಬ್ದಾರಿಯಿಂದ ನಡ್ಕೊಳ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಸ್ತೂರಿ. ಬಾಳೋರ್ಗೆ ಒಂದ್ ಮನೆ, ಕೇಳೋರಿಗೆ ಒಂದ್ ಮಾತು. ಪ್ರತಿ ಸಲ ಹೇಳಿಸ್ಕೊಳ್ತಿರ್ಬಾರ್ದು. ಹುಷಾರಿಲ್ದೇ ಇರೋ ಮಗು ಕಡೆ ನೋಡ್ಲಾ, ಅಥವಾ ನಿನ್ನ ಹತ್ರ ಬೈಸ್ಕೊಳ್ತಿರ್ಲಮ್ಮ? ನಾನ್ ಬೈದಿದ್ನ ನೀನ್ ಅರ್ಥ ಮಾಡ್ಕೊಂಡಿದ್ದಿದ್ರೆ ನಿನ್ ಮಗುಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ನಾನ್ ಹೇಳ್ತಿರೋದು. ಅಮ್ಮ, ಆ ಮರಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಅನ್ಸುತ್ತೆ. ಈಗ ನಾನು ಹೋಗಿರ್ಲಿಲ್ವಾ ಅಲ್ಲಿ? ನೀನು ಸಿಟಿಯಿಂದ ಬಂದಿರೋ ದಿವ್ಯಂತರ ಮಾತಾಡ್ಬೇಡ. ನೀನು ಇಲ್ಲೇ ಹುಟ್ಟಿ ಬೆಳ್ದಿದ್ಯಾ. ಆ ಮರದ ವಿಷಯ ನಿನಗ್ ಚೆನ್ನಾಗ್ ಗೊತ್ತು. ಎಲ್ಲ ಗೊತ್ತಿದ್ದು ತಪ್ಪು ಮಾಡೋರ್ಗೂ ಗೊತ್ತಿಲ್ದೆ ತಪ್ಪು ಮಾಡೋರ್ಗೂ ವ್ಯತ್ಯಾಸ ಇದೆ. ಈಗ ಈ ಮಕ್ಳಿಗೆ ಏನಾಯ್ತು ಅನ್ನೋದು ಆ ದೇವ್ರಿಗೊಬ್ರಿಗೆ ಮಾತ್ರ ಗೊತ್ತು. ಸೋಮು, ಸೋಮು, ಏನಾಯ್ತು ಕಸ್ತೂರಿ? ಇವನ್ಗೆ ಜ್ವರ ಬಂದಿದೆ. ಒಂಚೂರು ನಗು ಇಲ್ಲ, ಒಂದೇ ಒಂದು ಮಾತು ಇಲ್ಲ. ಯಶ್, ಇದೇನು
ಏನಿದು ಹಣ ಈಗ ಸುಡ್ತಿದೆ? ಲೋ ಸೋಮು, ಮನೆ ಗ್ಯಾಸ್ ಖರ್ಚು ಉಳಿತಾಯ ಮಾಡಕ್ ಹೀಗ್ ಮಾಡ್ಕೊಂಬಂದೇನಾ? ಅಮ್ಮ, ಇವನ್ ಹಣೆ ಮೇಲೆ ಹಿಟ್ಟು ಹಾಕಿದ್ರೆ ಸಾಕು, ರೊಟ್ಟಿ ಆಗ್ಬಿಡುತ್ತೆ. ಆ ದೇವ್ರು ಎಲ್ರೂ ಹಣೆ ಮೇಲೂ ಗ್ರಾಚಾರ ಬರೀತಾನೆ ಅಂತ ಹೇಳ್ತಿದ್ದಲ್ಲ, ಇಲ್ ನೋಡು, ರೊಟ್ಟಿ ಪರೋಟ ಚಪಾತಿ ಅಂತೆಲ್ಲ ಬರ್ತ್ ಕಳ್ಸಿದಾನೆ ಅನ್ಸುತ್ತೆ. ನೋವಾಗ್ತಿದ್ಯಾ ಸೋಮು? ಅದು ನನ್ ಸೋಮು ಅಂದ್ರೆ. ಸೋಮು, ನೀನ್ ಯಾವಾಗ್ಲೂ ಡೆಡ್ಲಿ ಸೋಮು ತರ ಇರ್ಬೇಕಣ. ಆಗ್ಲೇ ತಾನೆ ಯಶ್ ಮಾಮನ್ ಹೆಸರು ಉಳಿಯೋದು. ಇವನ್ ಶುರು ಮಾಡ್ದ ಸಿನಿಮಾ ಪುರಾಣನ. ಅಪ್ಪ ಎಲ್ಲಿ? ಎಲ್ ಕುಡ್ದು ಬಿದ್ದಿದಾರೋ ಯಾರಿಗ್ ಗೊತ್ತಾಗುತ್ತೆ. ಮಕ್ಳಿಗೆ ಅಮ್ಮನ ಮೇಲೆ ಪ್ರೀತಿ ಇಲ್ಲ, ಗಂಡಂಗೆ ಮನೆ ಬಗ್ಗೆ ಜವಾಬ್ದಾರಿ ಇಲ್ಲ. ಒಂಟಿ ಹೆಂಗ್ಸು ಎತ್ತಿನ ಹಾಗೆ ದುಡಿತಿದ್ದೀನಿ, ಅದೇ ನನ್ ಕೆಲ್ಸ. ಅಯ್ಯಯ್ಯೋ, ಯಾಕೆ ಕೂಗಾಡ್ತಿದ್ಯಾ? ಏನಾಗಲ್ಲ ಬಿಡು. ಲೋ ಸೋಮು, ನಾಳೆ ಇದೇ ಟೈಮಲ್ಲಿ ನನ್ ಜೊತೆ ಮಾರ್ಕೆಟಲ್ಲಿ ಇರ್ತೀಯ ತಾನೆ? ನಿನಗ್ ಮಿರ್ಚಿ ಹಾಕಿ ಒಳ್ಳೆ ಪಾನಿಪುರಿ ಕೊಡಿಸ್ತೀನೇನು? ಪಾನಿಪುರಿ ಕುಚ್ ಕಟ್ಟ ಕುಚ್ ಮೀಠ ಚೆನ್ನಾಗಿರುತ್ತಲ್ವಾ? ನಿನಗಿಷ್ಟ ಆಗೋ ಎಲ್ಲ ಕೆಲಸ ನಾನು ಮಾಡ್ತೀನಲ್ವಾ? ಸೊ ನಾವು ನಾಳೆ ಬೇಗ ಹೋಗಿ ಲೇಟಾಗಿ ಮನೆಗೆ ಬರಬೇಕು ಅಂದ್ರೆ ನೀನು ಫುಲ್ ರೆಡಿ ಆಗ್ಬೇಕು. ನನಗ್ ಸಾಕು. ನೀ ಹೀಗಿರೋದನ್ನ ನೋಡೋಕ್ ಆಗ್ತಿಲ್ಲ ಸೋಮು. ಆಯ್ತು, ಬೇಗ ಹುಷಾರಾಗ್ತೀನಿ. ಎಸ್, ಈಗ ಹೇಳು, ಯಾಕೀಗಾಯ್ತು? ಸುಜಯ್ ಹತ್ರ ನಾವೆಲ್ಲ ಕ್ರಿಕೆಟ್ ಆಡ್ತಿದ್ವಾ, ಅವ್ನ್ ಬಾಲನ್ ಜೋರ ಕೊಡ್ದ, ಅದು ಮರ್ತತ್ರ ಹೋಯ್ತು. ಆಮೇಲೆ ಏನಾಯ್ತು? ಏನಾಗೋದು? ಹೋಗ್ ಬಾಲ್ ತೊಂಬಾ. ಸರಳ, ನೀನು ಬಾರೆ. ಬಾಲ್ ತಗೊಂಡ್ ಬರ್ತೀವಿ ಅಂತ ಸರಳ ಮತ್ತೆ ಕೀರ್ತಿ ಹೋದ್ರು. ಸುಮಾರು ಹೊತ್ತಾದ್ರೂ ಯಾರು ಬಾಲ್ ತಗೊಂಡ್ ಬರ್ಲೇ ಇಲ್ಲ. ಹೋಗ್ ನೋಡಿದ್ರೆ ಅವ್ರ ಪಾಡಿಗವರು ಅಲ್ಲೇ ಒಂದ್ ಕಡೆ ನಿಂತಿದ್ರು. ಏಯ್ ಸೋಮು, ಏನಾಯ್ತು? ಅಲ್ಲಿ ನೋಡು. ಬಾಲ್ ಎಲ್ಲಿ ಅಂದಾಗ ಮರ ತೋರ್ಸಿದ್ರು. ಆಮೇಲೆ ಆಮೇಲೆ ಸುಜಯ್, ಸುಜಯ್ ಹೋಗ್ಬೇಡ. ನಿಂಗೋ ಸುಜಯ್, ಹೋಗ್ಬೇಡ ಸುಜಯ್. ಆಮೇಲೆ ಏನಾಯ್ತು ಸೋಮು? ಏಯ್ ಸುಜಯ್, ನಿಂತ್ಕೋ ಸುಜಯ್. ಬರ್ತೀಯಾ? ಬಾ, ಇಲ್ಲಾಂದ್ರೆ ಹೋಗು, ನಾನು ಹೋಗ್ತಾ ಇದ್ದೀನಿ. ನಾನು ಬರ್ತೀನಿ. ಅಕ್ಕ, ಒಂದ್ ಡಿಫ್ರೆನ್ಸ್ ಏನ್ ಗೊತ್ತಾ? ಏನು? ಇಲ್ಲಿ ಫುಲ್ ಮೋಡ, ಮಳೆ ಬಂದೇ ಬಿಡ್ತು ಅನ್ನಂಗಿತ್ತು. ಅಲ್ಲೋದ್ರೆ ಏನೂ ಇಲ್ಲ, ಫುಲ್ ಡ್ರೈ, ಒಳ್ಳೆ ಬೆಳಕು, ದೊಡ್ಡ ಕೆರೆ, ಒಂಥರ ಸೆಂಟೆಡ್ ಸ್ಮೆಲ್ಲು, ಸಖತ್ತಾಗಿತ್ತು ಅಕ್ಕ. ಇನ್ನೊಂದ್ಸತಿ ಅಲ್ಲಿಗೆ ಹೋಗ್ಬೇಕನ್ನೋ ಅಷ್ಟು ಚೆನ್ನಾಗಿತ್ತು.
ನಿಲ್ಸಿ ನನ್ನ ಫ್ಯಾನ್ ಇರ್ಬೇಕಾದ್ರೆ ಭಯ ಓಡೋಗುತ್ತೆ ಅಂತ ಈ ಜಾನ್ ಬಂದ್ರೆ ರಾಕು ಇಲ್ಲ ಬ್ರಾಕು ಇಲ್ಲ ಎಲ್ಲ ನಾನೇ. ನೋಡು ಬೆಂಗಳೂರು ಬಗ್ಗೆ ಮಾತಾಡ್ತಿದ್ಯಲ್ಲ, 6 ಎಲ್ಲಿವರೆಗೂ ಬಂದಿದೆ ನೋಡು. ಬಾಲೇ ಸಿಕ್ತಿಲ್ಲ. ಧೋನಿ ರೇಂಜಲ್ಲಿ ಹೊಡೆದಿಲ್ವಾ? ಲೋ ಎಷ್ಟೋ ಮಾತಾಡ್ತೀಯ ನೀನು. ಬೇಗ ಬಾಲ್ ತಗೊಂಡು ಮನೆಗೆ ಹೋಗೋಣ ಬಾ. ಲೇ, ಇದೇ ಊರಲ್ಲಿದ್ಯಾ? ಯಾವತ್ತಾರು ಈ ಜಾಗಕ್ಕೆ ಬಂದಿದೆಯೇನೋ ನೀನು? ಇಲ್ಲಪ್ಪ. ಮತ್ತೆ ಬೆಂಗಳೂರಲ್ಲಿರೋ ನನಗೆ ಇಲ್ಲಿರೋ ಫಾಲ್ಸ್ ನೋಡಿದ್ಯಾ ಅಂತ ಹೇಗೋಗಿ ಹೇಳ್ತ್ಯಾ? ಹೋಗ್ಲಿ ಬಿಡು, ಬಾಲ್ ಸಿಕ್ಕಿದ ತಕ್ಷಣ ಹೊರಟೋಗೋಣ. ಬಾಲು ಬೇಡ ಬ್ಯಾಟು ಬೇಡ, ಹೋಗೋಣ ಬಾರೋ. ಯಾಕೋ ಹೆದರ್ತೀಯಾ? ಇಲ್ಲೇ ಎಲ್ಲೋ ಇರುತ್ತೆ, ನೋಡೋಣ. ಸುಜಯ್ ನಿಂತ್ಕೋ, ಹೋಗ್ಬೇಡ. ಯಾಕೋ ಅಲ್ಲೇ ನಿಂತಿದ್ಯಾ? ಬಾ ಹೋಗೋಣ. ಗಣೇಶ 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 ಗಣೇಶ. ಲೋ, ಏನಾಯ್ತು ಸೋಮು? ಬಾಲ್ ಇದ್ದಕ್ಕಿದ್ದಾಗೆ ಸುಜಯ್ ಕಾಲತ್ರ ಬಂದ್ಬಿತ್ತು. ನೀವು ಅಲ್ಲಿಂದ ವಾಪಸ್ ಬರ್ಬೇಕಾಗಿತ್ತು ತಾನೆ, ಯಾಕೆ ಅಲ್ಲೇ ಇರಕ್ ಹೋದ್ರಿ? ನೀನ್ ಹೇಳ್ ಸೋಮು. ಆಮೇಲೆ ಏಯ್ ಹುಡ್ಗಿ, ಬಾಲ್ ಕೊಡು. ಏಯ್ ಹುಡ್ಗಿ, ಬಾಲ್ ಕೊಡು. ಸುಜಯ್ ಬೇಡ ಕಣೋ, ಬಾಲ್ ಹೋದ್ರೆ ಹೋಯ್ತು, ಹೋಗೋಣ ಬಾ. ಏ ಸುಮ್ಮನೆ ಇರೋ. ಸುಜಯ್ ಬೇಡ. ಸುಜಯ್ ನಿಂತ್ಕೋ. ನಿಂತ್ಕೋ ಸುಜಯ್, ನಿಂತ್ಕೋ. ಲೋ ಬಂದ್ಬಿಡು, ಹೋಗೋಣ. ಅವಳು ನನ್ನ ಬಾಲ್ ತಗೊಂಡೋಗಿದ್ದಾಳೆ, ಬಿಡಲ್ಲ. ಮಾತು ಆಡಲ್ಲ ಅಂತಾಳೆ, ಇದೇ ಅವಳಿಗೆ. ಏ ಹುಡುಗಿ, ಏ ಹುಡುಗಿ, ಎಲ್ಲಿದ್ಯಾ? ಯಾರ್ ನೀವು? ಡ್ರಾಮಾ ಕಂಪನಿಯವರಾ? ಅಲ್ಲ, ಬಟ್ಟೆ ಎಲ್ಲ ಒಂಥರ ಇದೆ. ಯಾರು ಈ ತರ ಬಟ್ಟೆನೇ ಹಾಕಲ್ಲ ಅಲ್ವೇನೋ ಸೋಮು? ಏನು ಕ್ರಿಕೆಟ್ ಆಡ್ಬೇಕಾ? ಅದಕ್ಕೆ ಹೀಗೆಲ್ಲ ಬಾಲ್ ಕದ್ಕೊಂಡ್ ಬರಬಾರ್ದು. ಬಂದ್ ನಮ್ ಜೊತೆಗೆ ಆಡಿ. ಹೇಳು ಸೋಮು. ಬನ್ನಿ ಬನ್ನಿ. ಬಾಲ್ ಕೊಡಿ. ಐ ರಾಕ್ಷಿ.
ಅಂದ್ರೆ ಆ ಹಣ್ಣನ್ ತಿಂದಿದ್ದು ಸೋಮು ಅಲ್ವಾ? ನೀನ್ ಯಾಕೆ ವಾಮಿಟ್ ಮಾಡ್ಕೊಂಡೆ? ನೀನ್ ಹಣ್ಣು ತಿಂದಿಲ್ಲ ಅಂದ್ರೆ ನಿಂಗೆ ಯಾಕೆ ಹೊಟ್ಟೆ ನೋವು ಬಂತು? ಹೇಳು ಸುಜಯ್. ಹೋಗ್ಲಿ, ನಿಂಗ್ಯಾಕೆ ಹಣ್ಣು ತಿನ್ಬೇಕು ಅನ್ನಿಸ್ಲಿಲ್ಲ? ನನಗೆ ಅಪ್ಪ ಹೇಳಿದ್ರು ಆ ಹಣ್ಣು ತಿನ್ಬೇಡ ಅಂತ. ಅಪ್ಪನಾ?